ಈ ವಿಡಿಯೋ ವೀರ ಪರಂಪರೆ ಚಾನಲ್ ಇವರ ಕೊಡುಗೆ. ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸ್ತಾ ಇದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಿಳಿ ಎಕ್ಕದ ಹೂವಿನ ಗಿಡಕ್ಕೆ ಆಯುರ್ವೇದ ಶಾಸ್ತ್ರದಲ್ಲಿ ಒಳ್ಳೆ ಮಹತ್ವದ ಸ್ಥಾನವಿದೆ. ಆರೋಗ್ಯಕ್ಕೆ ಬೇಕು ಎಕ್ಕದ ಗಿಡ. ಬಿಳಿ ಎಕ್ಕವನ್ನು ದೈವಿಕ ಕಾರ್ಯಗಳಲ್ಲಿ ಬಳಸುವ ಪದ್ಧತಿ ಇದೆ. ಹಾಗೆ ಗಣಪತಿಗೆ ಬಿಳಿ ಎಕ್ಕ ಅಂದರೆ ತುಂಬಾ ಪ್ರೀತಿ. ಅದೇ ರೀತಿ ಆರೋಗ್ಯದ ದೃಷ್ಟಿಯಿಂದಲೂ ಬಿಳಿ ಎಕ್ಕೆಗೆ ಆಯುರ್ವೇದದಲ್ಲಿ ಮಹತ್ವದ ಸ್ಥಾನವಿದ್ದು ಅನೇಕ ರೋಗಗಳಿಗೆ ರಾಮಬಾಣನೂ ಹೌದು. ಹಾಗಾದರೆ ಬಿಳಿ ಎಕ್ಕದಿಂದ ಗುಣವಾಗುವ ರೋಗಗಳು ಯಾವುವು ತಿಳಿಯೋಣ ಬನ್ನಿ. ಎಕ್ಕದ ಎಲೆಯನ್ನು ದೇಹದ ಸರ್ವಾಂಗಗಳಿಗೆ ಸ್ಪರ್ಶಿಸಿ ಸ್ನಾನ ಮಾಡೋದರಿಂದ ಮೂಳೆಗಳ ನೋವು ನಿವಾರಣೆ ಆಗುತ್ತೆ. ಈ ಕಾರಣಕ್ಕೆ ರಥಸಪ್ತಮಿ ದಿನ ಎಕ್ಕದ ಎಲೆಯ ಸ್ನಾನ ಮಾಡುವರು. ಎಕ್ಕದ ಹಾಲನ್ನು ಮೂಲವ್ಯಾಧಿ ಮೊಳಕೆಗೆ ಹಚ್ಚುವುದರಿಂದ ಮೂಲವ್ಯಾಧಿ ನಿವಾರಣೆ ಆಗುವುದು. ಬಿಳಿ ಸೆರಗಿನಿಂದ ಬಳಲ್ತಾ ಇರೋ ಮಹಿಳೆಯರು ಬಿಳಿ ಎಕ್ಕದ ಹೂವನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ದಿನಾಲು ಒಂದು ಚಿಟಿಕೆ ಪುಡಿಗೆ 1 ಚಮಚ ಜೇನುತುಪ್ಪ ಬೆರೆಸಿ 15 ದಿನ ಈ ರೀತಿ ಸೇವಿಸಿದರೆ ಬಿಳಿ ಸೆರಗಿನಿಂದ ಮುಕ್ತಿ ಸಿಗುವುದು. ಬಿಳಿ ಎಕ್ಕದ ಎಲೆಯ ಕಷಾಯ ಸೇವಿಸಿದರೆ ಹೊಟ್ಟೆ ನೋವು ಶಮನ ಆಗುವುದು. ಯಾವುದೇ ಬಗೆಯ ಜ್ವರ ಇದ್ದರೆ ಎಕ್ಕದ ಬೇರನ್ನು ನಿಂಬೆ ರಸದಲ್ಲಿ ಅರೆದು ಸೇವಿಸಿದರೆ ಜ್ವರ ಕಡಿಮೆ ಆಗುತ್ತೆ. ಅಜೀರ್ಣವಿದ್ದರೆ 10 ಎಕ್ಕದ ಹೂಗಳಿಗೆ 1 ಚಿಟಿಕೆ ಉಪ್ಪು ಬೆರೆಸಿ ತಿನ್ನಬೇಕು. ಚರ್ಮದ ಕಾಯಿಲೆ ಇದ್ದರೆ ಬಿಳಿ ಎಕ್ಕದ ಹಾಲು ಮತ್ತು ಜೇನುತುಪ್ಪ ಬೆರೆಸಿ ಹಚ್ಚಬೇಕು. ಪುಡಿ ಮಾಡಿದ ಒಣಗಿದ ಎಕ್ಕದ ತೊಗಟೆಯನ್ನು ಜೇನುತುಪ್ಪದೊಂದಿಗೆ ತಿಂದರೆ ಕೆಮ್ಮು, ಕಫ, ಅಸ್ತಮ ಕಡಿಮೆ ಆಗುತ್ತವೆ. ಚೇಳು ಕಡಿತಕ್ಕೂ ಎಕ್ಕದ ಬೇರನ್ನು ಔಷಧಿಯಾಗಿ ಬಳಸುವರು. ವಿಷಜಂತುಗಳು ಕಡಿದರೆ ಎಕ್ಕದ ಬೇರನ್ನು ಅರಿಶಿಣದಿಂದ ತೆಗೆದು ನೀರಿನೊಂದಿಗೆ ಸೇವಿಸಿದರೆ ವಿಷದ ಅಂಶ ಕರಗುವುದು. ಹಲ್ಲು ನೋವಿಗೂ ಬಿಳಿ ಎಕ್ಕದ ರಸ ಒಳ್ಳೆಯ ಔಷಧ ಹಾಗೂ ರಾಮಬಾಣ ಇದ್ದಂತೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯದಿರಿ. ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವಿಡಿಯೋದೊಂದಿಗೆ.